ಸತೀದೇವಿಯ ಸಾವಿನ ನಂತರ ಶಿವ ತುಂಬಾ ದುಃಖಿತರಾಗ್ತಾರೆ. ಸತೀದೇವಿಯ ದೇಹವನ್ನ ತನ್ನ ಭುಜದ ಮೇಲೆ ಹೊತ್ತು ತಾಂಡವವನ್ನ ಶುರು ಮಾಡ್ತಾರೆ. ಆ ತಾಂಡವ ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ 3 ಲೋಕಗಳನ್ನೇ ನಾಶ ಮಾಡುವಷ್ಟು ಭೀಕರವಾಗಿರುತ್ತೆ. ಇದನ್ನ ಕಂಡ ನಾರದ ಮುನಿಗಳು ವಿಷ್ಣುವಿನ ಬಳಿ ಹೋಗಿ ದಯಮಾಡಿ ಶಿವನನ್ನ ಶಾಂತಗೊಳಿಸಿ 3 ಲೋಕಗಳನ್ನ ಉಳಿಸಿ ಅಂತ ಬೇಡ್ಕೊಳ್ತಾರೆ. ಆಗ ವಿಷ್ಣು ಶಿವನ ಮುಂದೆ ಬಂದು ನಿಂತಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸತೀದೇವಿಯ ಸಾವಿನಿಂದ ಆದಂತಹ ದುಃಖದಿಂದ ಶಿವ ಹೊರಗಡೆ ಬರುವಂತಹ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ. ಅದಕ್ಕಾಗಿ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನ 18 ತುಂಡುಗಳಾಗಿ ತುಂಡರಿಸ್ತಾರೆ. ಒಂದೊಂದು ತುಂಡು ಸಹ ಭೂಮಿ ಮೇಲೆ ಬಿದ್ದಾಗ ಶಕ್ತಿಪೀಠಗಳಾಗುತ್ತೆ. ಆದರೆ ಇದನ್ನ ಕಂಡಂತಹ ಶಿವ ತುಂಬಾ ಉಗ್ರನಾಗಿ ಭಯಂಕರವಾಗಿ ಗರ್ಜಿಸಿ, ನಾನು ನನ್ನ ಪತ್ನಿಯನ್ನ ಕಳೆದುಕೊಂಡಂತಹ ದುಃಖವನ್ನ ನೀನೂ ಸಹ ಅನುಭವಿಸಬೇಕು ಶಾಪವನ್ನು ಕೊಟ್ಟೆ. ಎಷ್ಟೋ ಹೊತ್ತಿನ ನಂತರ ಶಾಂತವಾದ ಶಿವ ತಾನು ಕೊಟ್ಟಂತಹ ಶಾಪದ ಪರಿಣಾಮದ ಭೀಕರತೆಯನ್ನ ಅರಿತು ಕೊಟ್ಟ ಶಾಪವನ್ನ ಮತ್ತೆ ಮರಳಿ ಪಡೆಯೋದು ಕಷ್ಟ. ಆದರೆ ಮುಂದೆ ಆಗುವ ನನ್ನ ಅವತಾರ ನಿನ್ನ ಅವತಾರಕ್ಕೆ ಸೇವಕನಾಗಿ ಇರಲಿದೆ. ನಿಮ್ಮ ಪತ್ನಿಯನ್ನು ಹುಡುಕುವ ಕೆಲಸದಲ್ಲಿ ನಾನು ನಿಮಗೆ ಸಹಾಯಕನಾಗಿ ನಿಲ್ಲಲಿದ್ದಾನೆ ಎಂದು ಭರವಸೆಯನ್ನು ಕೊಡ್ತಾರೆ. ಅದರಿಂದಲೇ ಶುರುವಾಗಿದ್ದು ರಾಮಾಯಣದ ಕತೆ, ರಾಮ ಹನುಮಂತರ ಕತೆ.